ಇವುಗಳ ನೆಟ್ಟಿಂದ ಒಳಗಡೆ ಇರಬೇಕಿತ್ತು, ಮಿಸ್ ಆಗಿ ಹೊರಗಡೆ ಇದ್ದಾವೆ. ಎಲ್ಲಿ ಗೊತ್ತಿಲ್ಲ ನಿಜ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಪೂಜೆನ ಮನೆಯಲ್ಲಿ 3ನೇ ದಿನ. ಸೊ ಇಲ್ಲಿಂದ ನಾವು ಒಂದು ಸಣ್ಣ ಟ್ರಿಪ್ ಹೊರಡುವ ಅಂತ ಹೊರಟಿದ್ದೇವೆ. ಆ್ಯಕ್ಚುಲಿ ನಾವು ಮೈಸೂರಿಗೆ ಹೋಗಬೇಕು ಅಂತ ಹೊರಟಿದ್ವಿ. ಸೊ ಮೈಸೂರು ಹೋಗ್ಲಿಕ್ಕೆ ನಮಗೆ ಗಾಡಿ ಸರಿಯಾದ ವ್ಯವಸ್ಥೆ ಆಗಲಿಲ್ಲ. ಹಾಗಾಗಿ ಸಾಂತ್ವನ ಗಾಡಿಯಲ್ಲಿ ಇವತ್ತು ನಾವು ಕುಶಾಲನಗರಕ್ಕೆ ಹೊರಟಿದ್ದೇವೆ. ನನಗೆ ಕುಶಾಲನಗರ ಅಂದರೆ ಏನೋ ಒಂಥರ ಬಾಂಡಿಂಗ್. ಬಿಕಾಸ್ ನನ್ನದೊಂದು ಬೆಸ್ಟ್ ಫ್ರೆಂಡ್ ಇದ್ಲು. ನಾನು 4ನೇ ಕ್ಲಾಸಲ್ಲಿ ಸುಬ್ರಹ್ಮಣ್ಯದಲ್ಲಿ ಓದಬೇಕಾದ್ರೆ ಕುಶಾಲನಗರದ ಒಂದು ಹುಡುಗಿ ನಮ್ಮ ಸ್ಕೂಲಿಗೆ ಬಂದು ಜಾಯ್ನ್ ಆಗಿದ್ಲು. ಸೊ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಸ್ಟಿಲ್ ಇವಾಗಲೂ. ಅನುಷನ ಮದುವೆಗೂ ಅವಳು ಬಂದಿದ್ದಾಳೆ. ಸೊ ಅನುಷಾ ಅವಳ ವ್ಲಾಗಲ್ಲೆಲ್ಲ ಹಾಕಿದ್ಲು. ಸೊ ಅವಳು ಇವಾಗ ಕುಶಾಲನಗರದಿಂದ ಬ್ಯಾಂಗ್ಳೂರಿಗೆ ಮದುವೆಯಾಗಿ ಹೋಗಿ ಬ್ಯಾಂಗ್ಳೂರಲ್ಲಿ ಸೆಟಲ್ ಆಗಿದ್ದಾಳೆ. ಸೊ ಹಾಗೆ ಅವಳಿಂದಾಗಿ ನನಗೆ ಕುಶಾಲನಗರ ಮೊದಲೇ ಪರಿಚಯ. ಮತ್ತು ಇವಾಗ ಪೂಜಾ ಫ್ರೆಂಡ್ ಆದಮೇಲೆ ಪೂಜೆನಿಂದ ನಾನು ಕುಶಾಲನಗರಕ್ಕೆ ಹೋಗ್ತಾ ಇರ್ತೇನೆ. ಸೊ ಹಾಗೆ ನಮ್ಮ ವಿಸಿಟ್ ಇವತ್ತು ನಿಸರ್ಗಧಾಮಕ್ಕೆ. ಸೊ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ನಿಸರ್ಗಧಾಮಕ್ಕೆ ಬಂದಿದ್ದೇವೆ. ಗಾಡಿಯನ್ನು ಒಂದು ಕಡೆ ಹಾಕಿ ಅಲ್ಲಿಂದ ಒಳಗಡೆ ನಡ್ಕೊಂಡು ಹೋಗಬೇಕು. ಸೊ ಇವಾಗ ನಮ್ಮ ಪ್ರಯಾಣ ನಿಸರ್ಗಧಾಮದ ಕಡೆಗೆ. ಪೂಜೆ ಶಾಂತಿ ಮತ್ತು ದಿಗಂತ್ ಇವಾಗ ಕುಶಾಲನಗರದಲ್ಲಿರೋ ನಿಸರ್ಗಧಾಮಕ್ಕೆ ಹೋಗ್ತಾ ಇದ್ದೇವೆ. ನಾನು ನಿಸರ್ಗಧಾಮದೊಳಗೆ ಲಾಸ್ಟ್ ಇಯರ್ ಗುಂಡು ಜೊತೆ ಹೋಗಿದ್ದೆ ಒಂದು ಸಲ. ಸೊ ಅವಾಗ ನಾನು ವೀಡಿಯೋ ಏನು ಮಾಡಿರಲಿಲ್ಲ, ಹೀಗೆ ಹೋಗಿ ವಿಸಿಟ್ ಮಾಡಿ ಬಂದಿದ್ದೆ. ಬಟ್ ಯಾಕೋ ನಂಗೆ ಅಲ್ಲಿ ಒಳಗೆ ಹೋಗಿ ವೀಡಿಯೋ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಹಾಗಾಗಿ ಇವರನ್ನು ಕರ್ಕೊಂಡು ಇವತ್ತು ಬಂದಿದ್ದೆ. ಸೊ ದಿಗು, ಶಾಂತು ಮತ್ತು ಪೂಜನ್ ಜೊತೆ ಇವಾಗ ನಾವು ನಿಸರ್ಗಧಾಮದೊಳಗೆ ಹೋಗ್ತಾ ಇದ್ದೇವೆ. ಸೊ ಹೋಗಿ ಅಲ್ಲಿ ಕೌಂಟ್ರ್ ಇದೆ ಒಳಗಡೆ. ಕೌಂಟ್ರಲ್ಲಿ 60 ರೂಪಾಯಿ ಪೇ ಮಾಡಿ ಅಲ್ಲಿಂದ ಒಳಗಡೆ ಹೋಗಬೇಕು. ಪರ್ ಪರ್ಸನಿಗೆ 60 ರೂಪೀಸ್ ಇರ್ತದೆ. ಸೊ ಅಷ್ಟು ದುಡ್ಡನ್ನು ಪೇ ಮಾಡಿ ಕೌಂಟ್ರಲ್ಲಿ ಒಳಗೆ ಹೋಗಿ, ಸೊ ಎಲ್ಲ ಏನೇನಿದೆ ಪ್ರಾಣಿಗಳಿದ್ದಾವೆ, ಕೆಲವು ಪಕ್ಷಿಗಳೆಲ್ಲ ಇದ್ದಾವೆ. ಸೊ ಅದನ್ನು ನಾವು ನೋಡ್ಕೊಂಡು ಬರ್ಬೋದು. ಇಲ್ಲಿ ನಿಸರ್ಗಧಾಮದ ಒಳಗೆ ಹೋಗಬೇಕಾದ್ರೆ ನಾವು ಒಂದು ಬ್ರಿಡ್ಜನ್ನು ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಹಾಗೋ ಹೀಗೋ ಕಷ್ಟಪಟ್ಟು ಕ್ರಾಸ್ ಮಾಡಿ ಆಚೆ ಹೋದೆ. ಆಲ್ಮೋಸ್ಟ್ ಎಲ್ಲ ಜನರು ನಾರ್ಮಲಾಗಿ ಹೋಗಿ ಬರ್ತಾ ಇದ್ದಾರೆ ನೋಡಿ. ಬಟ್ ನನಗೆ ನೀರು, ಬ್ರಿಡ್ಜ್ ಅಂದರೆ ತುಂಬಾ ಭಯ. ಯಾಕಂದರೆ ನಾವು ಸಣ್ಣದಿರಬೇಕಾದ್ರೆ ನೀರು ಕ್ರಾಸ್ ಮಾಡಿ ನಮಗೆ ರಸ್ತೆ ಇಲ್ಲದ ಕಾರಣ ನೀರನ್ನು ಕ್ರಾಸ್ ಮಾಡಿಕೊಂಡು ಹೋಗಬೇಕಿತ್ತು. ಸೊ ಕಾಡು ರಸ್ತೆಯಲ್ಲಿ ಹೋಗೋದು ಸ್ವಲ್ಪ ಕಷ್ಟದ ಕೆಲಸ ಇತ್ತು. ಕೆಲವೊಂದು ಸಲ ನೀರಿದ್ದಾಗೆಲ್ಲ ಹೋಗ್ತಿದ್ವಿ, ಒಂದು ಸಲ ನೀರಲ್ಲಿ ಬಿದ್ದಿದ್ವಿ. ಸೊ ಹಾಗಾಗಿ ಅದರ ಮೇಲೆ ನೀರು ಕಂಡ್ರೆ ಸ್ವಲ್ಪ ಹೆದರಿಕೆ. ಸೊ ಯಾರಿಗೆ ಹೇಳೋದಿಲ್ಲ ನಾನು, ಬಟ್ ಇವತ್ತು ಫಸ್ಟ್ ಇದನ್ನು ರಿವೀಲ್ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಬ್ರಿಡ್ಜ್ ಕ್ರಾಸ್ ಆಗಬೇಕಾದ್ರೆ ಭಯ ಆಗ್ತಾ ಇತ್ತು. ಒಂದು ಕಡೆಯಲ್ಲಿ ಪೂಜನ ಕೈ ಹಿಡ್ಕೊಂಡು ಹೇಗೋ ಕಷ್ಟಪಟ್ಟು ಕ್ರಾಸ್ ಆಗಿ ಆಚೆ ಬದಿಗೆ ಹೋಗಿದ್ದೆ. ಹಾಗೆ ಇದು ಬೇಸಿಗೆ ರಜೆ ಆದ ಕಾರಣದಿಂದ ಇಲ್ಲಿ ನದಿಯಲ್ಲಿ ನೀರಿದ್ದ ಕಾರಣದಿಂದ ಬೋಟಿಂಗ್ ಕೂಡ ಆಗ್ತಾ ಇತ್ತು ನೋಡಿ. ಇಲ್ಲಿ ಕೆಳಗಡೆ ಬೋಟಿಂಗಿಗೆ ಮೇಲೆ ಟಿಕೆಟ್ ಮಾಡಿಕೊಂಡು ಕೆಳಗಡೆ ನಾವು ಹೋಗಬೇಕು. ಸೊ ಇಲ್ಲಿಂದ ನಮ್ಮನ್ನು ಅವರು ಬೋಟಿಂಗಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ನನಗಂತೂ ಅಷ್ಟೊಂದು ಧೈರ್ಯ ಇರಲಿಲ್ಲ. ಹಾಗಾಗಿ ನಾನು ಹೀಗೆ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಪೂಜೆ ಯಾರ್ದೋ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದವಳು ಬ್ರಿಡ್ಜ್ ಮಧ್ಯದಲ್ಲೇ ಬಾಕಿಯಾಗಿದ್ಲು. ಹಾಗೆ ಅವಳಿಗೋಸ್ಕರ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಫೈನಲಿ ಪೂಜಾ ಬಂದು ರೀಚ್ ಆದ್ಲು. ಸೊ ನಾವಿನ್ನು ಮುಂದೆ ಹೋಗೋರಿದ್ವಿ. ಸೊ ಅದೇ ಗ್ಯಾಪಲ್ಲಿ ಇಲ್ಲಿ ಸೈಡಲ್ಲೊಂದು ಕೂರ್ಗ್ ಕ್ರಾಫ್ಟ್ ಅನ್ನುವಂಥದ್ದಿತ್ತು. ಅದರಲ್ಲಿ ವಿವಿಧ ರೀತಿಯ ಕಲಾಕೃತಿಗಳನ್ನು ಮಾಡಿದರು. ಪಕ್ಷಿಗಳನ್ನೆಲ್ಲ ನೀಟ್ ಮಾಡಿ ಕ್ರಾಫ್ಟಲ್ಲಿ ಕಟ್ ಮಾಡಿದರು ನೋಡಿ, ಇಲ್ಲಿ ಕಾಣಿಸ್ತಾ ಉಂಟು. ಸೊ ನಾನು ನಿಮಗೆ ಝೂಮ್ ಮಾಡಿ ಹತ್ತಿರದಿಂದ ತೋರಿಸ್ತೇನೆ. ಈ ಚಿತ್ರದಲ್ಲಿ ನೋಡಿ, ಪಕ್ಷಿಗಳನ್ನೆಲ್ಲ ಮರದಲ್ಲಿ ಕೆತ್ತಿಯಲ್ಲಿ ಸೆಟ್ ಮಾಡಿದ್ದಾರೆ.
ಹಾಗೆ ಇಲ್ಲಿ ಮುಂದಕ್ಕೆ ಹೋಗುವಾಗ ಕೊಡಗು ಜಿಲ್ಲೆಯ ಕೆಲವೊಂದು ಸಾಂಪ್ರದಾಯಿಕ ನೃತ್ಯ ಕಲೆಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದರು. ಸೊ ಇದೇ ರೀತಿ ಮಂಗಳೂರಿನ ತಣ್ಣೀರ್ಬಾವಿಯಲ್ಲಿ ಕೂಡ ಒಂದು ಬೀಚ್ ಇದೆ, ಟ್ರೀ ಪಾರ್ಕ್. ಸೊ ಅದರಲ್ಲೂ ಇದೇ ರೀತಿಯಾಗಿ ಕಲೆಗಳನ್ನು ಚಿತ್ರಣ ಮಾಡಿದ್ದಾರೆ. ಇವುಗಳ ನೆಟ್ಟಿಂದ ಒಳಗಡೆ ಇರಬೇಕಿತ್ತು, ಮಿಸ್ ಆಗಿ ಹೊರಗಡೆ ಇದ್ದಾವೆ. ಅಲ್ವಾ? ಹೌದಲ್ಲ, ಅಲ್ಲಿರಬೇಕಿತ್ತು. ಎಲ್ಲಾದರೂ ಹೋದಲ್ಲಿ ಏನಾದರೂ ಎಡ್ವರ್ಟ್ ಮಾಡಲೇಬೇಕು ಪೂಜಂಗೂ ಶಾಂತಗೂ. ಸೊ ಹಾಗಾಗಿ ಇವರು ನೋಡಿ ಇಲ್ಲಿ ಇಬ್ಬರು ಮೇಲೆ ಹತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ಮತ್ತು ದಿಗಂತ್ ಕೆಳಗಡೆನೇ ವೇಟ್ ಮಾಡ್ತಿದ್ವಿ, ಮೇಲೆ ಹತ್ತಲಿಲ್ಲ. ಸೊ ಅಲ್ಲಿ ತನಕ ಹೋಗಿ ಮತ್ತೆ ಕೆಳಗಡೆ ಬರ್ತಾ ಇದ್ದಾರೆ ಅವರು. ಸೊ ಅಲ್ಲಿ ಹೋಗಿ 2 ಸೀಟ್ ಇತ್ತಂತ, ಸೀಟಲ್ಲಿ ಯಾರೋ ಕೂತ್ಕೊಂಡಿದ್ರು. ಹಾಗಾಗಿ ಅಲ್ಲಿಂದ ಮತ್ತೆ ಇಬ್ಬರು ಕೆಳಗೆ ಇಳ್ಕೊಂಬರ್ಬೇಕಾದ್ರೆ ಪೂಜನ್ ಧೈರ್ಯ ನೋಡಿ, ಫೋನ್ ಬಿದ್ದು ಹೋದರೆ ಹಾಳಾಗ್ತದೆ ಅಂತ ಶಾಂತು ಕೈಯಲ್ಲಿ ಈ ಕಿಸೆಗೆ ಹಾಕಿಸ್ತಾ ಇದ್ದಾಳೆ. ಅಲ್ಲಿಂದ ಇವಾಗ ಕೆಳಗಿಳಿದು ಬರ್ತಾ ಇದ್ದಾರೆ ಇಬ್ಬರು. ಇವಾಗ ಒಂದು ಫ್ಯಾಮಿಲಿ ನಂಗೆ ಪರಿಚಯ ಮಾಡಿಸ್ತಾ ಇದ್ದಾನೆ. ಇದು ಕೆಂಚ, ಅದು ಕರಿಯಮ್ಮ. ಅವ್ರದ್ದೇನು ಅವ್ನು ಕಿಟ್ಟ. ಆಯಿತು. ಅದು ಯಾರು? ದೊಡ್ಡಮ್ಮಿ, ಚಿಕ್ಕಮ್ಮಿ ಅವಳು. ಅದು ಯಾರು? ನಮ್ಮನೇಲಿ ಇದ್ದಾಳಲ್ಲ, ಬರ್ತಾಳಲ್ಲ, ಇವತ್ತು ಬೆಳಗ್ಗೆ ಬಂದಿದ್ಲು. ನಿಸರ್ಗಧಾಮ ಸುತ್ತಾಡ್ಕೊಂಡು ನಾವು ಹೊರಗಡೆ ಬಂದ್ವಿ. ಸೊ ಮತ್ತೆ ಮಾರ್ಕೆಟಲ್ಲಿ ಬಂದು ಕಾರ್ನ್ ತೊಗೊಳ್ಳುವ ಅಂತ ತೊಗೊಳ್ತಾ ಇದ್ದೇವೆ. ಸೊ ನಾನಿಲ್ಲಿ ಖಾಲಿ ಬಟರ್ ಕಾರ್ನ್ ತೊಗೊಂಡೆ. ಅವರಿಬ್ಬರಿಗೆ ಮಸಾಲ ಬೇಕಿತ್ತು, ಹಾಗಾಗಿ ಅವರಿಬ್ಬರು ವೆಯ್ಟ್ ಮಾಡ್ತಾಯಿದ್ರು. ನಾನು ಮತ್ತು ಸಂತು ಬಟರ್ ಕಾರ್ನ್ ತಿಂತಾ ಇದ್ದೇವೆ. ನಾವಿವಾಗ ನಿಸರ್ಗಧಾಮದಿಂದ ಜೋಳ ತಿಳ್ಕೊಂಡ್ಬಿಟ್ಟು ಉಡುಪಿ ವೆಜ್ ಹೋಟೆಲಿಗೆ ಊಟಕ್ಕೆ ಹೋಗ್ತಾ ಇದ್ದೇವೆ. ಆಲ್ಮೋಸ್ಟ್ ನಾನು ಪೂಜನ್ ಮನೆಗೆ ಬರಬೇಕಾದ್ರೆ ಗುಂಡು ಜೊತೆ ಇದೇ ರಸ್ತೆಯಲ್ಲಿ ಬರ್ತೇನೆ. ಸೊ ಹಾಗಾಗಿ ಈ ರಸ್ತೆಯಲ್ಲಿ ಕೆಲವೊಂದು ನೆನಪುಗಳುಂಟು. ಸೊ ಅದನ್ನು ನೆನಪು ಮಾಡ್ಕೋತಾ ಇಲ್ಲಿ ಹೋಗ್ತಾ ಇದ್ವಿ. ಇವತ್ತು ನಮ್ಮ ಟ್ರಿಪ್ನ 2ನೇ ಪ್ಲೇಸ್ ವಾಟರ್ ಅಕ್ವಡಕ್ಟ್ ಅಂತ, ಇದು ಕಣಿವೆಯಲ್ಲಿದೆ. ಸೊ ಆ ಊರಿನ ಹೆಸರು ಕಣಿವೆ ಅಂತಿದೆ. ಹಾರಂಗಿ ಜಲಾಶಯದಿಂದ ನೀರನ್ನು ರೈತರಿಗೋಸ್ಕರ ಸಪ್ಲೈ ಮಾಡ್ತಾರೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ರೋಡಲ್ಲಿ. ಸೊ ಅದರ ಮೇಲಕ್ಕೆ ಇವಾಗ ನಾವು ಹೋಗಲಿಕ್ಕಿದೆ. ಸೊ ಇಲ್ಲೇ ಪಕ್ಕದಲ್ಲಿ ನನ್ನ ಫ್ರೆಂಡ್ ರಚನನ ಮನೆಗೆ ಹೋಗಬೇಕು. ಸೊ ನಾನು ಒಂದು ಸಲ ನನ್ನನ್ನು ಮನವಣ್ಣ ಕರ್ಕೊಂಡು ಹೋಗಿದ್ರು ಅವ್ರ ಮನೆಗೆ. ಇಲ್ಲೇ ಪಕ್ಕದಲ್ಲಿ ಅವಳು ಓದಿದಂಥ ಸ್ಕೂಲ್ ಕೂಡ ಇದೆ. ಹಾಗೆ ಈ ರಸ್ತೆಯಲ್ಲಿ ಇವಾಗ ನಾವು ಬಂದು ಮೇಲಕ್ಕೆ ಬಂದು ರೀಚ್ ಆಗಿದ್ದೇವೆ. ಸೊ ಇಲ್ಲಿಂದ ನಾವಿವಾಗ ವಾಕಿಂಗಲ್ಲಿ ಹೋಗಬೇಕು. ಸೊ ವಾಕಿಂಗ್ ಮಾಡಿಕೊಂಡು ನಾವಿವಾಗ ಹೋಗ್ತಾ ಇದ್ದೇವೆ. ಮತ್ತೆ ನೋಡ್ತಾ ಇದ್ದೀನಿ ಒಬ್ಳ್ಯಾಕೆ ಬರ್ತಾಳೆ ಅಂತ. ಅದು ಬೇರೆ ಮಾಡೋಣ. ನಿಮ್ಗೆ ಏನು ಬಂದೈತಕ್ಕ, ಈಗ ಜೊತೆ ಬಂದಿಲ್ಲ, ಹೋಗಿ ಅಂತ. ಹಳೆ ಗೊಬ್ಬರ ಬಂದೋಳೆ ನೋಡಿ ಗೈಸ್, ಅರ್ಚನೆ ಕಾಡೊಳಗೆ ಹೋಯ್ತಾಳೆ. ಫೋನ್ ಬಿದ್ದದು.
ಭಯ ಆಗುತ್ತೆ. ನಾನು ಹಿಲ್ಸ್ ಹಾಕಿದ್ದೀನಿ. ಈ ಕಡೆ ಬಾ. ಗಾಳಿ ಬೇರೆ ಬರುತ್ತೆ. ನೀರಿಲ್ಲ ಅದು ಹಾಂ ನೀರಿದೆ ಬಿಡು. ಹಾರ್ತದಲ್ಲ, ನಂದು ಹಾರ್ತಿಲ್ವ ಹಂಗೆ. ಕೆಳಗೆ ನೋಡಿದ್ರಲ್ವಾ, ಹಾರ್ಟ್ ಅಟ್ಯಾಕ್. ಮಮ್ಮಿ ಆಚೆ ಈಚೆ. ಇದ್ರಲ್ಲಿ ಇಮ್ಯಾಜಿನ್ ನೀರಿದ್ದಾಗ ಹೆಂಗಿರ್ಬೋದಲ್ವಾ. ನೋಡೋಕ್ಕಿಲ್ಲ ಇಲ್ಲಿ ಬರಕ ಬಟ್ಟೆ ನೋಡಕ. ಪೂಜನ್ ಮನೆಗೆ ಬಂದಮೇಲೆ ಸುತ್ತಾಡಕ್ಕೆ ಬಂದಿದ್ವಲ್ಲ ನಾವು. ಸೊ ಕುಶಾಲನಗರ ಎಲ್ಲ ಸುತ್ತಾಡ್ಬಿಟ್ಟು ಇವಾಗ ಹಾರಂಗಿ ಡ್ಯಾಮಿನ ಮೇಲ್ಮದಿಗೆ ಬಂದಿದ್ದೇವೆ. ಸೊ ಇದು ತುಂಬ ಸ್ಕೇರಿ ಜಾಗ, ಆದರೂ ದಿಗ್ವಣ್ಣ ಮತ್ತು ಶಾಂತಿ ಜೊತೆ ಇಲ್ಲಿಗೆ ಬಂದಿದ್ದೇವೆ. ಸೊ ಅವರೆಲ್ಲ ಅಲ್ಲಿದ್ದಾರೆ ನೋಡಿ. ಒಂಥರ ವಿಚಿತ್ರವಾದಂಥ ಪ್ಲೇಸ್ ಇದು. ಸೊ ಇಲ್ಲಿ ಹೆದ್ರಿ ಬಂದ್ವಿ. ಆ್ಯಕ್ಚುಲಿ ಕ್ಯಾನಲಲ್ಲಿ ನೀರು ಇರ್ತದೆ, ಬಟ್ ಇವಾಗ ಬೇಸಿಗೆಗಾಲಲ್ರಿ, ಈ ಕ್ಯಾನಲಲ್ಲಿ ನೀರಿಲ್ಲ. ಸೊ ಹಾಗಾಗಿ ಸ್ವಲ್ಪ ಧೈರ್ಯದಲ್ಲಿ ಬಂದ್ವಿ, ಇಲ್ಲದಿದ್ದರೆ ಭಯ. ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ಇಲ್ಲ ಹೇಗಿದೆ ಸಿಚುವೇಶನ್ ಅಂತ. ಇಲ್ಲಿ ಈ ಥರ ಇರ್ತದೆ ನೋಡಿ, ಇದರೊಳಗಿಂದ ನೀರು ಹೋಗ್ತದೆ. ಸೊ ಇದು ಕಾವೇರಿ ನದಿ. ಸೊ ಇಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ ಎಲ್ರೂ. ಒಂದು ಶಾಂತಿ, ಪೂಜಾ ಆ್ಯಂಡ್ ದಿಗೋಳ್ಣ. ಸೊ ಸರೌಂಡಿಂಗ್ ತುಂಬಾ ಚೆನ್ನಾಗಿದೆ. ಕುಶಾಲನಗರ ಹತ್ತಿರ ಇರುವ ಹಾರಂಗಿ. ಈ ಪ್ಲೇಸಲ್ಲಿ ಸ್ವಲ್ಪ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮತ್ತೆ ಹೋಗ್ತಾ ಇದ್ದೇವೆ. ಸೊ ನಾನು, ಶಾಂತು ಮತ್ತು ಪೂಜೆ ಈ ರಸ್ತೆಯಲ್ಲಿ ಸೈಡಲ್ಲಿ ಕಾರ್ನರಲ್ಲಿ ಹೋಗ್ತಿದ್ರೆ, ಅಣ್ಣ ನೋಡಿ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನನಗಂತೂ ಭಯದಲ್ಲಿ ನಾನು ಇಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟದಲ್ಲಿತ್ತು. ಅಲ್ಲಿ ಹೆಂಗೋ ನಡ್ಕೊಂಡು ಫೈನಲಿ ಕೆಳಗಡೆ ಬಂದ್ವಿ ನಾವು. ನಾವಿವಾಗ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಕಪ್ಪು ಟೀ ಆಮೇಲೆ ಜ್ಯೂಸ್ ಕುಡಿಯೋಕ್ಕಂತ ಬಂದಿದ್ದೇವೆ. ಕೆಲವರು ಟೀ ಕುಡಿತಾರೆ, ಇನ್ನು ಕೆಲವರು ಜ್ಯೂಸ್ ಕುಡಿತಾರೆ. ಸೊ ಇದು GK ಎಂಟರ್ಪ್ರೈಸಸ್. ಸೊ ಹುಲ್ಸೆ ಕೊಡಗುನಲ್ಲಿದೆ. ಸೊ ಇಲ್ಲಿಂದ ನಾವಿನ್ನು ಪೂಜನ ಮನೆಗೆ ಹೋಗ್ತೇವೆ. ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲೇ ಪಕ್ಕದ ಮನೆಗೆ ಏನೋ ಐಟಮ್ ಕೊಡೋಕ್ಕಂತ ಹೋಗಿದ್ವಿ. ಸೊ ಅವ್ರ ಮನೆಯಲ್ಲಿ ಸಣ್ಣ ಗಿಡ ಇದು ಮಾವಿಂದು. ಸೊ ತುಂಬಾ ಮಾವಿತ್ತು. ಒಂದು ವಿಡಿಯೋ ಮಾಡ್ಕೊಂಡು ಬಂದೆ, ಬಟ್ ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಬಟ್ ಈವ್ನಿಂಗ್ ನೈಟ್ ಆದಮೇಲೆ ಅವರು ತೆಗೆಯೋದಿಲ್ಲಂತೆ. ಹಾಗಾಗಿ ಏನೋ ತುಂಬ ಖುಷಿ ಆಯಿತು ಮಾವಿನ ಹಣ್ಣು ನೋಡಿ. ಅದಕ್ಕೆ ನಿಮಗೂ ತೋರಿಸು ಅಂಥೇಳಿ ವಿಡಿಯೋ ತೆಗೆದೆ. ರಾತ್ರಿ ಬೇಗ ಊಟ ಮಾಡ್ಕೊಂಡು ಮಲಗಿ ಬೆಳಿಗ್ಗೆ ಬೇಗ ಎದ್ದು ನಾನು, ಪೂಜಾ ಇನ್ನೂ ಎದ್ದಿರಲಿಲ್ಲ. ಆ ಟೈಮಿಗೆ ಶಾಂತನ ಕರ್ಕೊಂಡು ಇವಾಗ ಹೊಡೆನೂರಿಗೆ ಹೋಗ್ತಾ ಇದ್ದೀನಿ. ಸೊ ಹೊಡೆನೂರು ಏನಕ್ಕಂದರೆ ನಂದು ಫ್ರೆಂಡ್ ಮನುವಣ್ಣ ಇದ್ದಾರಲ್ಲಿ. ಸೊ ಮನುವಣ್ಣನ ಮದುವೆಗೆ ನಾವು ಹೋಗಿದ್ವಲ್ವ, ಸೊ ಅವ್ರ ಮನೆಗೆ ಇವಾಗ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ನೋಡಿ ಫಾರೆಸ್ಟ್ರವರು, ರೇಂಜರ್ ಅವರೆಲ್ಲ ಸುತ್ತಾಡ್ತಾ ಇರ್ತಾರೆ. ಸೊ ಇದು ಆನೆ ಇರುವ ಏರಿಯಾ, ಹಾಗಾಗಿ ಎಲ್ಲ ಟೈಮಲ್ಲಿ ನಾವಿಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲ್ಲಿ ನಾನು ಶಾಂತನನ್ನು ಕರ್ಕೊಂಡು ಹೊಡೆನೂರಿಗೀಗ ಹೋಗ್ತಾ ಇದ್ದೇನೆ. ನಾನು ಎಷ್ಟೇ ಸಲ ಹೊಡೆನೂರಾಗಿರ್ಬೋದು, ಬಾಣಾವರ ಎಲ್ಲೇ ಬಂದರೂ ನಾನೆಲ್ಲ ಫ್ರೆಂಡ್ಸನ್ನು ಮೀಟ್ ಮಾಡ್ಕೊಂಡು ಹೋಗ್ತೇನೆ. ಸೊ ನನಗೆ ಫ್ರೆಂಡ್ಸ್ ಹೇಗಂದರೆ ಅವರು ಅಣ್ಣಂದಿರ ಹಾಗೆ. ಎಲ್ಲರೂ ನಂಗೆ ಅವರು ಹೆಲ್ಪ್ ಮಾಡ್ತಾರೆ. ಒಬ್ಬರು ಗೆಣಸು ಕೊಟ್ಟರೆ ಒಬ್ಬರು ಶುಂಠಿ ಕಲೆಕ್ಟ್ ಮಾಡಿ ಕೊಡ್ತಾರೆ, ಇನ್ನೊಬ್ಬರು ಕೆಸ ತಂದು ಕೊಡ್ತಾರೆ. ಸೊ ಹಾಗಾಗಿ ನಂಗೆ ಅವರನ್ನು ಮಾತಾಡಿಸಿದ್ರೆ ಬರಲಿಕ್ಕೆ ಮನಸ್ಸಾಗೋದಿಲ್ಲ. ಸೊ ಲಾಸ್ಟ್ ಟೈಮ್ ಮನುವಣ್ಣನ ಮದುವೆ ಆಗಿತ್ತು, ಹಾಗೆ ಕಾವ್ಯ ಕರೆದಿದ್ಲು
ಕಾವ್ಯ ಅಂದರೆ ಮನವಣ್ಣನ ಹೆಂಡತಿ. ಸೊ ಅವ್ರ ಮನೆಗೆ ನಾನು ಹೋಗಲೇಬೇಕಿತ್ತು. ಅಕ್ಕ ನೀನು ಊರಿಗೆ ಬಂದರೆ ಇಲ್ಲಿ ಬಂದು ಹೋಗು ಅಂದಿದ್ಲು. ಹಾಗಾಗಿ ನಾನಿವತ್ತು ಅವಳ ಮನೆಗೆ ಹೋಗ್ತಾ ಇದ್ದೇನೆ. ಸೊ ಇದು ಹಾಸನ ಡಿಸ್ಟಿಕ್ಕಲ್ಲಿರುವಂತಹ ರಸ್ತೆ. ಹಾಗಾಗಿ ನೋಡಿ ಇದು ರಸ್ತೆ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಘಟ್ಟದ ಮೇಲೆ ಹೇಗೆಂದರೆ ಎಲ್ಲರ ಮನೆ ಬದಿಯಲ್ಲೇ ತೋಟ ಗದ್ದೆ ಇರ್ತದೆ. ಸೊ ಅವರು ಕೆಸ ಗೆಣಸು ಶುಂಠಿ ಎಲ್ಲ ಹಾಕಿರ್ತಾರೆ ನೋಡಿ. ಮನೆ ಆಗ್ತಾ ಇದೆ, ಅದರ ಪಕ್ಕದಲ್ಲಿ ಇಲ್ಲಿ ನೋಡಿ ಗದ್ದೆ ಇದೆ. ಸೊ ಗದ್ದೆ ಕೆಲಸಗಳೆಲ್ಲ ನಡೀತಾ ಇದ್ವು. ಹಾಗೆ ನಾನಿಲ್ಲಿ ಶಾಂತ ಜೊತೆ ಮನವಣ್ಣನ ಮನೆಗೆ ಇವಾಗ ಹೋಗ್ತಾ ಇದ್ದೇನೆ. ಮನವಣ್ಣನ ಮನೆ ತುಂಬ ದೂರ ಇಲ್ಲ, ಇಲ್ಲೇ ಸಂತೆ ಮನೆ ಅಂತ ಒಂದು ಏರಿಯಾ ಇದೆ. ಸೊ ಆ ಮನೆ ಹತ್ತಿರದಿಂದ ಒಳಗಡೆ ಹೋಗಬೇಕು. ಸೊ ಒಂದು ಸಲ ನಾನು ಹೋಗಿದ್ದೆ. ಸೊ ಇವಾಗ ಇದು 2ನೇ ಟೈಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರೆಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರ ಅಂದ್ಕೊಳ್ತೇನೆ. ಸೊ ನಾನಿವತ್ತು ನಂದೊಬ್ಬರು ಇಲ್ಲಿ ಅಣ್ಣ ಇದ್ದಾರೆ, ಮನು ಅಣ್ಣ ಅಂತ. ನಾವು ಅವತ್ತು ಮದುವೆಗೆ ಬಂದಿದ್ವಿ, ನಾನು ಅನ್ನು ಎಲ್ಲ. ಸೊ ಅವ್ರ ಮನೆಗೆ ಬಂದಿದ್ದೇನೆ. ಸೊ ಹೀಗೆ ಒಂದು ವಿಸಿಟ್ ಮಾಡ್ಕೊಂಡು ಹೋಗುವ ಅಂತ ಬಂದೆ. ಹಾಗೆ ನನ್ನನ್ನು ಇಲ್ಲಿಗೆ ಶಾಂತಪ್ಪ ಕರ್ಕೊಂಡು ಬಂದಿದ್ದ ನೋಡಿ, ಅವ್ನ ಗಾಡಿ ನಿಲ್ಲಿಸಲ್ಲಿದ್ದಾನೆ. ಸೊ ಅವನ ಜೊತೆಯಲ್ಲಿ ನಾನು ಇಲ್ಲಿಗೆ ಬಂದಿದ್ದೆ. ಇದು ನೋಡಿ ನಮ್ಮ ಮನು ಅಣ್ಣನ ಮನೆ. ಸೊ ಒಂದೇ ಥರದ್ದು 2 ಮನೆ, ಒಂದು ಮನೆ ಇಲ್ಲಿದೆ, ಒಂದು ಆ ಕಡೆ ಇದೆ. ಸೊ ಅದನ್ನೇನು ರೆಡಿ ಮಾಡಿಸಿಲ್ಲ. ಸೊ ಈ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ವಾಸ ಮಾಡ್ತಾರೆ ನೋಡಿ. ಇಲ್ಲಿ ಊರಲ್ಲಿ ಹೇಗೆಂದರೆ ಎಲ್ಲರೂ ಬೆಳಿಗ್ಗೆ ಎದ್ದು ಬೇಗ ಬಾಗಿಲಿಗೆ ನೀರು ಹಾಕಿ ರಂಗೋಲಿಯನ್ನು ಹಾಕ್ತಾರೆ. ಸೊ ಹಾಗೆ ಇಲ್ಲಿ ಮನೆ ದಾರಂದವನ್ನು ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಸೊ ಇಲ್ಲಿ ಮನು ಅಣ್ಣನ ಹೆಂಡತಿ ಇದ್ದಾರೆ. ಸೊ ಅವ್ರು ಅಡುಗೆ ಮಾಡ್ತಾ ಇದ್ದಾರೆ. ಅವರನ್ನೆಲ್ಲ ಮಾತಾಡಿಸ್ಕೊಂಡು ಒಂದು ಲೋಟ ಟೀ ಕುಡ್ಕೊಂಡು ಅಲ್ಲಿಂದ ನಾವು ಮತ್ತೆ ಇವಾಗ ಪೂಜನ ಮನೆಗೆ ಹೋಗ್ತಾ ಇದ್ದೇವೆ. ಸೊ ಪೂಜನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗೆ ನಾವು ಆಲೂರು ಕಡೆ ಹೋಗಿ ಮೆಡಿಕಲಿಗೆಲ್ಲ ಹೋಗಬೇಕು ಅಂತ ನಾನು ಮತ್ತು ಶಾಂತಪ್ಪ ಹೋಗ್ತಾ ಇದ್ದೇವೆ. ಹೊಡನೂರಿಂದ ಬರಬೇಕಾದ್ರೆ ನಾವು ಒಂದು ರೌಂಡ್ ಆಲೂರಲ್ಲಿರೋ ದಿಗಂತಣ್ಣನ ಮನೆಗೆ ಹೋಗಿ ಬಂದ್ವಿ. ಸೊ ಅಲ್ಲಿಂದ ಮತ್ತೆ ನಾವು ಮನೆಯಲ್ಲೇ ಇದ್ವಿ. ಹುಷಾರಿರಲಿಲ್ಲ, 1-2 ದಿನ ಜ್ವರ ಬಂದಿತ್ತು. ಮೆಡಿಸಿನ್ ಎಲ್ಲ ತೊಗೊಂಡ್ವಿ. ಸೊ ಅದೆಲ್ಲ ವೀಡಿಯೋ ಮಾಡಲಿಕ್ಕೆ ನಂಗೆ ಟೈಮ್ ಆಗಲಿಲ್ಲ. ಅದರ ನಂತರದಲ್ಲಿ ನಾನು ಮತ್ತೆ ಮಂಗಳೂರಿಗೆ ಹೊರಟೆ. ಸೊ ನನ್ನನ್ನು ಶಾಂತ ತಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟಿದ್ದ. ಸೊ ಅದಕ್ಕೆ ಮೊದಲು ಒಂದು ಜೊತೆ ಕಾಫಿ ಎಲ್ಲ ಕುಡ್ಕೊಂಡು ಬಸ್ಸಿಗೆ ಬಂದೆ ನಾನು ಮಂಗಳೂರಿಗೆ. ಹಾಗೆಯೇ ನಿಮಗೆಲ್ಲರಿಗೂ ಇವತ್ತಿನ ನನ್ನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.